ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರಮೋಟರ್ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ. ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ದರ್ಶನ್ ಅವ್ರ ಬಗ್ಗೆ ಅಂತೂ ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನೋದಕ್ಕಿಂತ ಇದೊಂಥರ ದರ್ಶನ್ ಅವ್ರ ವಿಚಾರವಾಗಿ ಇಲ್ಲೊಂದ್ ಕಡೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ಬೋದು ಇನ್ನು ಫ್ಯೂ ಡೇಸ್ ಅಲ್ಲಿ ಅಂತ ಅನಿಸ್ತು ನನಗೆ. ಯಾಕಪ್ಪ ಅಂತಂದ್ರೆ ಈ ಬಯೋಪಿಕ್ಗಳು ನೋಡಿರ್ತಾರೆ ನೀವು ಆಲ್ರೆಡಿ. ಒಬ್ಬ ಕ್ರಿಕೆಟರ್ ಬಗ್ಗೆ ಅವ್ರು ಹೆಂಗ್ ನಡ್ಕೊಂಡು ಬಂದ ದಾರಿನ ವಿಡಿಯೋ ಒಂದಷ್ಟು ಮೂವಿಗಳು ಮಾಡೋದು. ಹಾಗೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಗದ್ದದ ಗುಡಿ ನೋಡಿದ್ದೀರ ನೀವು. ಒಂದಷ್ಟು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳಕ್ ಹೊರಟಿರುವಂತ ಒಂದಷ್ಟು ವಿಚಾರಗಳನ್ನ ಆ ಬಯೋಪಿಕ್ ಅಲ್ಲಿ ಹೇಳುವಂಥದ್ದು. ಆದರೆ ಒಂದು ಹೀರೋ, ಆ ಹೀರೋಗೆ ಆಗಿರುವಂತಹ ಈ ಒಂದು ಸಿಚುಯೇಷನ್ಗಳು, ಅಂದ್ರೆ ದರ್ಶನ್ ಅವ್ರಿಗೆ ಆಗಿರುವಂತಹ ಸಿಚುಯೇಷನ್ಗಳು, ಒಂದು ಮರ್ಡರ್ ಕೇಸಲ್ಲಿ ಅವರು ಜೈಲ್ಗೆ ಹೋಗಿರುವಂಥದ್ದು, ಈ ಎಲ್ಲಾ ವಿಚಾರಗಳ ಬಗ್ಗೆ ಬಯೋಪಿಕ್ ಮಾಡ್ಬಿಟ್ರ ನೆಗೆಟಿವ್ ಪಾಸಿಟಿವ್ ಸೆಕೆಂಡ್ರಿ. ಅದೆಲ್ಲೋ ಮಾಡಕ್ ಹೊರಟಿದಾರ ಅವ್ರ ವಿರೋಧಿಗಳ, ಇಲ್ಲ ಅವರು ಮಾಡಿಲ್ಲ ಅಂತ ತೋರ್ಸೋದಕ್ಕೆ ಅವ್ರ ಕಡೆಯವರೇ ಮಾಡಿರುವಂತ ಮೂವಿನ, ನನ್ಗಂತೂ ಗೊತ್ತಿಲ್ಲ. ನನ್ಗನ್ಸಿದ್ ಏನಪ್ಪಾ ಅಂತಂದ್ರೆ ದರ್ಶನ್ ಅವ್ರ ಬಗ್ಗೆ ಬಾಸ್ ಅಂತ ಒಂದು ನೇಮ್ ಇಟ್ಕೊಂಡು ಬೇಕಿತ್ತ ಈ ಒಂದು ಟೈಮಲ್ಲಿ ಅಕಸ್ಮಾತ್ ಏನಾದ್ರು ದರ್ಶನ್ ಅವ್ರಿಗೆ ನೆಗೆಟಿವ್ ಆಗೋ ತರ ಏನಾದ್ರು ಮಾಡಕ್ ಹೊರಟು ಆ ಚಿತ್ರತಂಡ ಮೂವಿ ರಿಲೀಸ್ ಮಾಡುದು ಅಂತ ಇಟ್ಕೊಳ್ಳಿ. ಮಾಡಿದ್ರೆ ಮೂವಿ ರಿಲೀಸ್ ಆದ್ರೆ ನೆಗೆಟಿವ್ ಆಗಿದ್ರೆ ಅಕಸ್ಮಾತ್ ಅದೆಲ್ಲ ಕೋರ್ಟಲ್ಲಿ ಏನಾದ್ರು ಇದು ಆಕ್ಚುಲಿ ಅವರು ಎಲ್ಲ ಟ್ರಯಲ್ ಎಲ್ಲ ಮುಗಿದು ತೀರ್ಪು ಬಂದ್ಮೇಲೆ ದರ್ಶನ್ ಅವರು ನಿರಪರಾಧಿ ಅಂತ ಪ್ರೂವ್ ಆಗ್ಬಿಟ್ರೆ ಮುಂದೇನು ಚಿತ್ರತಂಡಕ್ಕೆ ಏನಾದ್ರು ನೆಗೆಟಿವ್ ಆಗ್ಬೋದಾ, ಇಲ್ಲ ಅಲ್ಲಿ ಆಕ್ಟಿಂಗ್ ಮಾಡಿರೋ ಹೀರೋಗೆ, ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ ಎಲ್ಲೋ ಒಂದ್ ಕಡೆ ಮಾನನಷ್ಟ ಮೊಕದ್ದಮೆ ಹಾಕಿ ಎಷ್ಟು ಕೋಟಿ ಕ್ಲೈಮ್ ಮಾಡ್ಬೋದು ಅನ್ನೋದನ್ನು ನಾನು ಅಂದಾಜು ಮಾಡೋಕ್ಕಾಗಲ್ಲ. ಆ ಥರ ಸಿಚುವೇಶನ್ ಅಲ್ಲಿ ಬಾಸ್ ಅನ್ನೋ ಮೂವಿ ರಿಲೀಸ್ ಆಗಿದೆ. ಬಾಸ್ ಡಿ ಬಾಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ, ಅಂದರೆ ಮೂವಿನೇ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಫಸ್ಟ್ ನಾನು ಒಂದು ಟ್ರೈಲರ್ ರಿಲೀಸ್ ಮಾಡಿದಾರಲ್ಲ, ಬಾಸ್ ಅನ್ನೋ ಒಂದು ಟೈಟಲ್ ರಿಜಿಸ್ಟರ್ ಮಾಡಿ ಅದನ್ನು ರಿಲೀಸ್ ಮಾಡಿದ್ದಾರೆ. ಸತ್ಯಮಯ ಜಯತೆ ಅಂತೆ. ಈಗ ಬಾಸ್ ಅಂತ ಹಾಕಿ ಸತ್ಯಮಯ ಜಯತೆ ಅಂತ ಕೊಟ್ಟಿದ್ದಾರೆ ಅಂತಂದ್ಮೇಲೆ ದರ್ಶನ್ ಅವ್ರ ಬಗ್ಗೆ ನೆಗೆಟಿವ್ ವರ್ಡ್ ಕೊಟ್ಟಿದಾರಾ ಗೊತ್ತಿಲ್ಲ. ಫಸ್ಟ್ ಟ್ರೈಲರ್ ನೋಡ್ಕೊ ಬರೋಣ ಬನ್ನಿ. ಅಂದ್ರೆ ಇದು ರೇಣುಕಾ ಸ್ವಾಮಿ ನಮ್ಮ ಅಪ್ಪ ಅಮ್ಮನಿಗೆ ವಯಸ್ಸಾಗೈತೆ, ನನ್ನ ಹೆಂಡತಿ ಪ್ರೆಗ್ನೆಂಟು ಅಂತ ಆ ಒಂದು ಸಿಚುಯೇಷನ್ ಅಲ್ಲಿ, ಅಂದ್ರೆ ಏನಲ್ಲಿ ಕ್ರೈಮ್ ಸೀನ್ ಆಗಿರುತ್ತೆ, ಕ್ರೈಮ್ ಸೀನ್ ಅಲ್ಲಿ ಹೇಳಿರುವಂತ ಮಾತನ್ನ ಇಲ್ಲಿ ತೋರಿಸಿದ್ದಾರೆ. ಸುಮ್ಮನಳ್ಳಿ ಬ್ರಿಡ್ಜ್ ಹತ್ರ ಸಿಗ್ತಲ್ಲ ರೇಣುಕಾ ಸ್ವಾಮಿ ಬಾಡಿ. ಇದು ಟೋನಿ ಟೋನಿ ಬ್ರೂಸ್ ಅಂತೇನೋ ಒಂದು ಕ್ಲಬ್ ಇದೆಯಲ್ಲ, ಅದು ನನಗೆ ಅಷ್ಟು ಗೊತ್ತಿಲ್ಲ, ಅದೇ ಇರಬೇಕು ಅನ್ಸುತ್ತೆ ಮೋಸ್ಟ್ಲಿ. ರಿಮೈಂಡ್ ಆಗ್ತಾ ಇರೋದು ಇದು. ಇವರು ಅರೆಸ್ಟ್ ಮಾಡಿದ್ರಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಬಾಸ್, ಶ್ರೀಮತಿ ಶೀಲಾ, ಮೋಸ್ಟ್ಲಿ ಪವಿತ್ರ ಗೌಡರ ಹೆಸರನ್ನ ಶೀಲಾ ಅಂತ ತೋರಿಸಿರ್ಬೋದು ಈ ಒಂದು ಟ್ರೈಲರ್ ಅಲ್ಲಿ. ಆದ್ರೆ ಸತ್ಯಮಯ ಜಯತೆ ಅಂತ ಏನಕ್ಕೆ ಆ ಒಂದು ಟೈಟಲ್ಗೆ ಆ ಒಂದು ಟೈಟಲ್ ಕಾರ್ಡ್ ಇಟ್ಟಿದ್ದಾರೆ ಅಂತ ನನ್ಗೆ ಅಷ್ಟು ಗೊತ್ತಾಗ್ಲಿಲ್ಲ. ಏನಾದ್ರೂ ಪಾಸಿಟಿವ್ ಆಗಿ ತೋರ್ಸಕ್ ಹೋಗ್ತಾ ಇರ್ಬೋದು. ಯಾಕೆ ಅಂತಂದ್ರೆ ದರ್ಶನ್ ಅವರು ಕ್ರೈಮ್ ಸೀನ್ ಅಲ್ಲಿ ಇದ್ರೂ ಕೂಡ ಅವರು ಕ್ರೈಮ್ ಮಾಡಿಲ್ಲ ಅನ್ನೋದನ್ನ ಕ್ಲೈಮ್ ಮಾಡ್ಕೊಳಕ್ ಹೊರಟಿರ್ಬೋದು ಚಿತ್ರತಂಡ. ಯಾಕೆ ಅಂತಂದ್ರೆ ಈಗ ಒಂದು ಗಲಾಟೆ ನಡೆಯುವಾಗ ಒಂದಷ್ಟು ಜನ ಒಬ್ಬನ್ನ ಅಟ್ಯಾಕ್ ಮಾಡಿರುವಾಗ, ಒಂದಷ್ಟು ಜನ ಹೊಡಿತಾ ಇರುವಾಗ ಆ ಕ್ರೈಮ್ ಸೀನ್ ಅಲ್ಲಿರುವಂತ ವ್ಯಕ್ತಿ, ಕ್ರೈಮ್ ಮಾಡಿದಂತ ವ್ಯಕ್ತಿ ಜೊತೆ ಇದ್ರೂ ಕೂಡ ಅವನು ಕ್ರೈಮ್ ಮಾಡಿರಲ್ಲ, ಯಾರೋ ಒಬ್ರು ಮರ್ಡರ್ ಮಾಡಿರ್ತಾರೆ, ಅದು ಇನ್ಯಾರ ಮೇಲೆ ಹೋಗಿ A1 A2 A3 A4 ಆಗುತ್ತೆ. ಮೋಸ್ಟ್ಲಿ 10 ಜನ ಇದ್ದಿದ್ದ ಟೀಮ್ ಅಲ್ಲಿ ದರ್ಶನ್ ಅವ್ರು ಕೂಡ ಇದ್ರೇನೋ ಅಕಸ್ಮಾತ್ ಹೊರಟಿರ್ಬೋದು. ಆ ಟೈಮಲ್ಲಿ ಅವ್ರು ಹೊಡೆದಿರೋ ಏಟಿಗೆ ತೀರೋಗಿರ್ಬೋದು. ಅದೆಲ್ಲ ಒಂದು ಈ ವ್ಯಕ್ತಿ ದರ್ಶನ್ ಅನ್ನೋ ಹೀರೋ ಬಂದು ಒಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದ ಅವ್ರನ್ನ ತಗ್ಲಾಕೋದಕ್ಕೆ ಒಂದಷ್ಟು ಜನ ಟ್ರೈ ಮಾಡಿರ್ಬೋದು ಅನ್ನೋದನ್ನ ಪಾಸಿಟಿವ್ ಆಗಿ ತೋರ್ಸಕ್ ಹೊರಟಿರ್ಬೋದು. ಇಲ್ಲ ನೆಗೆಟಿವ್ ಆಗಿ ಅಂತಂದ್ರೆ ದರ್ಶನ್ ಅವರು ಕ್ರೈಮ್ ಅಲ್ಲಿ ಇದ್ರು, ಕ್ರೈಮ್ ಸೀನ್ ಅಲ್ಲಿ ಇದ್ರು, ತಪ್ಪಿಸ್ಕೊಳಕ್ಕೆ ಏನೇನೋ ಸ್ಟೆಂಟ್ಗಳು ಮಾಡಿದ್ರು, ಒಂದಷ್ಟು ಜನ ತನ್ನ ಜೊತೆಗಾರರ ಜೊತೆ ಸೇರ್ಕೊಂಡು ಅಂತ ನೆಗೆಟಿವ್ ಆಗಿ ತೋರ್ಸೋಕ್ಕೂ ಇರ್ಬೋದು. ಆದರೆ ಈ ಟೈಮಲ್ಲಿ ಬೇಕಿತ್ತ ಅನ್ನೋದು ನಂದು ನಾನು ಮಾಡ್ಕೊತಾ ಇರೋಂಥ ಕ್ವಶನ್. ಯಾಕಪ್ಪ ಅಂತಂದ್ರೆ ಒಂದು ಒಂದು ಕೇಸು ಕನ್ವಿನ್ಷನ್ ಆಗಿಲ್ಲ, ಒಂದು ಕೇಸು ಇನ್ನು ಟ್ರಯಲ್ ಅಲ್ಲಿ ಇದೆ,
ಇನ್ನೂ ಒನ್ ಸೈಡೆಡೇ ಮುಗುದಿಲ್ಲ ಅಂಥದ್ರಲ್ಲಿ ಇವ್ರು ಹೆಂಗೆ ಡಿಸೈಡ್ ಆಗ್ಬಿಡ್ತಾರೆ ಈ ಸೀನಲ್ಲಿ, ಈ ಕ್ರೈಮ್ ಸೀನಲ್ಲಿ ಹಿಂಗೆ ಆಗಿರ್ಬೋದು ಅಂತ ಹೆಂಗೆ ಡಿಸೈಡ್ ಆಯ್ತಾರೆ ಅನ್ನೋದು ನನ್ನ ಕ್ವಶನ್ನು. ಅಕಸ್ಮಾತ್ ರಿಲೀಸ್ ಆದರು ಏನು ಮಾಡ್ತೀರಾ? ದರ್ಶನ್ ಅವ್ರು ಬರ್ತಾರೆ, ರಿಲೀಸ್ ಆಯ್ತಾರೆ, ಈ ಫಿಲಮ್ ಮಾಡಿರೋದು ನಿಮಗೆ ನೆಗೆಟಿವ್ 100% ನೆಗೆಟಿವ್ ಆಗೋದಂತೂ ನಿಜ. ಆ ಪೊಲೀಸರಿಗೂ ತುಂಬ ಜನಕ್ಕೆ ನೆಗೆಟಿವ್ ಆಗುತ್ತೆ ಅವ್ರೇನಾದರೂ ನಿರಪರಾಧಿ ಅಂತ ಆದರೆ. ಅಪರಾಧಿ ಅಂತ ಆದರೆ ನನಗಂತೂ ಹೇಳಕ್ಕಂತೂ ಆಗಲ್ಲ ಏನಾಗ್ಬೋದು ಅಂತ. ಸೊ ನೀವು ಕಮೆಂಟ್ ಮಾಡಿ, ದರ್ಶನ್ ಅವರು ತಪ್ಪು ಮಾಡಿದಾರಾ? ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ದರ್ಶನ್ ಅವ್ರ ಕೈವಾಡ ಇದೆಯಾ ಅಕಸ್ಮಾತ್ ಇಲ್ವಾ? ನಮಗಂತೂ ಗೊತ್ತಿಲ್ಲ. ಅದಿನ್ನೂ ಕೋರ್ಟಲ್ಲಿ ನಡೀತಾ ಇರೋದ್ರಿಂದ ನಾವು ಅದ್ರ ಬಗ್ಗೆ ಜಡ್ಜ್ಮೆಂಟ್ ಕೊಡೋಕ್ಕೆ ನಾವು ಯಾರೂ ಅಲ್ಲ. ಕಾನೂನು ಮುಂದೆ ಯಾರು ಜಡ್ಜ್ಮೆಂಟ್ ಕೊಡಬಾರ್ದು ಅಂತ ಹೇಳ್ತಾ, ಈ ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದರ್ಶನ್ ಅವರ ಅಭಿಮಾನಿಗಳಿಗೆ ಈ ವಿಡಿಯೋ ಎಷ್ಟಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿ ತನಕ ನೋಡೋಣ ಈ ಫಿಲಮ್ ಮೂವಿ ಏನಾಗ್ಬೋದು, ದರ್ಶನ್ ಅವ್ರ ಕೇಸ್ ಏನಾಗ್ಬೋದು ಅಂತ ತಿಳ್ಕೊಳ್ಳೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.